सरस्वती नमस्तुभ्यं वरदे कामरूपिणी ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ ಎನ್ನ ಮನದಾಳದಲ್ಲಿ ಸರಸ್ವತಿಯನ್ನು ನೆನೆಯುತ್ತಾ ನಾನು ಎಂದು ಹೇಳುವುದೇನೆಂದರೆ ಜೀವಕೋಶದ ಬಗ್ಗೆ ಹೇಳುತ್ತೇನೆ. ಜೀವಕೋಶ ಎಂದರೆ ರಚನಾತ್ಮಕ ಕಾರ್ಯಾತ್ಮಕ ಘಟಕವನ್ನು ಜೀವಕೋಶ ಎನ್ನುವರು. ಜೀವಕೋಶದ ಬಗ್ಗೆ ಮಾಡುವ ಅಧ್ಯಯನವನ್ನು ಸೈಟೋಲಾಜಿ ಎನ್ನುವರು. ಜೀವಕೋಶವನ್ನು ಅಳೆಯುವ ಸಾಧನ ಸೈಟೋಮೀಟರ್. ಜೀವಕೋಶವನ್ನು ನಮಗೆ ಪರಿಚಯಿಸಿದ ವಿಜ್ಞಾನಿ ರಾಬರ್ಟ್ ಹುಕ್. ಜೀವಕೋಶದ ಬಗ್ಗೆ ಸಿದ್ಧಾಂತವನ್ನು ಹೊರಡಿಸಿದವರು ಸ್ವಾನ್ ಮತ್ತು ಸ್ಲೀಡನ್. ಪ್ರಾಣಿಗಳಲ್ಲಿ ಅತಿ ದೊಡ್ಡ ಜೀವಕೋಶ ಉಷ್ಟ್ರಪಕ್ಷಿಯ ಮೊಟ್ಟೆ. ಅತಿ ಚಿಕ್ಕ ಜೀವಕೋಶ ಮೈಕ್ರೋಪ್ಲಾಸ್ಮಾ. ಮಾನವರಲ್ಲಿ ಅತಿ ದೊಡ್ಡ ಜೀವಕೋಶ ಅಂಡಾಣು. ಇದು ಮಹಿಳೆಯರಲ್ಲಿ ಮಾತ್ರ ಇರುತ್ತದೆ. ಅತಿ ಚಿಕ್ಕ ಜೀವಕೋಶ ವೀರ್ಯಾಣು. ಇದು ಪುರುಷರಲ್ಲಿ ಮಾತ್ರ ಇರುತ್ತದೆ. ಅತಿ ಉದ್ದವಾದ ಜೀವಕೋಶ ನ್ಯೂರಾನ್. ಇದು ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಇಬ್ಬರಲ್ಲೂ ಇರುತ್ತದೆ. ನ್ಯೂರಾನ್ ಎಂದರೆ ನಮ್ಮ ದೇಹದಲ್ಲಿರುವ ನರಗಳು. ಅತಿ ಹೆಚ್ಚು ಕೋಶ ವಿಭಜನೆ ಮಾಡುವ ಅಂಗ ಪಿತ್ತಕೋಶ. ಇದನ್ನು ಕತ್ತರಿಸಿದರೂ ಮತ್ತೆ ಮತ್ತೆ ಬೆಳೆಯುತ್ತದೆ. ಇದು ನಮ್ಮ ಜೀವಕೋಶದ ರಚನೆ. ಇದರಲ್ಲಿ ಕೋಶ ಪೊರೆ, ಕೋಶ ಕೇಂದ್ರ ಅಥವಾ ನ್ಯೂಕ್ಲಿಯಸ್, ಕೋಶ ದ್ರವ ಇವುಗಳು ಬರುತ್ತವೆ. ಕೋಶ ಪೊರೆಯು ಲಿಪಿಡ್ ಮತ್ತು ಪ್ರೋಟೀನ್ ಇಂದ ಮಾಡಲ್ಪಟ್ಟಿರುತ್ತದೆ. ಕೋಶದ ಚಲನೆಯನ್ನು ನಿಯಂತ್ರಿಸುತ್ತದೆ ಮತ್ತು ಅದು ಹೇಗೆಂದರೆ ಅಭಿಸರಣೆ ಮತ್ತು ವಿಸರಣೆಯಿಂದ. ಇವುಗಳ ಮೂಲಕ ಕೆಲಸವನ್ನು ಮಾಡುತ್ತದೆ. ಎಕ್ಸಾಂಪಲ್ ಅಮೀಬಾ ಇದರ ಮೂಲಕ ಆಹಾರವನ್ನು ಸೇವಿಸುತ್ತದೆ. ಕೋಶದ್ರವವು ಕೋಶದೊಳಗಿರುವ ದ್ರವರೂಪದ ವಸ್ತು. ಕಣಾಂಗಗಳ ಪೊರೆಯಿಂದ ಆವೃತವಾಗಿರುತ್ತದೆ. ಜೈವಿಕ ಮತ್ತು ಅಜೈವಿಕ ಭಾಗಗಳನ್ನು ಹೊಂದಿರುತ್ತದೆ. ಜೈವಿಕ ಎಂದರೆ ಜೀವ ಇರುವ ವಸ್ತುಗಳಿಗೆ ಜೈವಿಕ ಎನ್ನುವರು. ಅಜೈವಿಕ ಎಂದರೆ ಜೀವ ಇಲ್ಲದ ವಸ್ತುಗಳಿಗೆ ಅಜೈವಿಕ ಎನ್ನುವರು. ಜೈವಿಕ ಭಾಗಗಳು ಇಆರ್ ಎಂದರೆ ಎಂಡೋಪ್ಲಾಸ್ಮಾ, ರೆಟಿಕ್ಯುಲಮ್, ಮೈಟೋಕಾಂಡ್ರಿಯಾ, ರೈಬೋಸೋಮ್ಸ್, ಲೈಸೋಸೋಮ್ಸ್, ಗಾಲ್ಗಿ ಸಂಕೀರ್ಣ, ಪ್ಲಾಸ್ಟಿಡ್ ಮತ್ತು ರಸದಾನಿ. ಅಜೈವಿಕ ಭಾಗಗಳು ಎಂದರೆ ಗ್ಲೂಕೋಸ್, ಲಿಪಿಡ್ ಎಂದರೆ ನಮ್ಮ ದೇಹದಲ್ಲಿರುವ ಕೊಬ್ಬು, ಪ್ರೋಟೀನ್, ಮೆಲಾನಿನ್. ಕೋಶ ಕೇಂದ್ರ ನ್ಯೂಕ್ಲಿಯಸ್ ಮೆಂಬ್ರೇನ್ ಅನ್ನು ಹೊಂದಿರುತ್ತದೆ. ಒಳಭಾಗಕ್ಕೆ ಮತ್ತು ಹೊರಭಾಗಕ್ಕೆ ಕೋಶ ದ್ರವ್ಯವನ್ನು ವರ್ಗಾವಣೆ ಮಾಡುತ್ತದೆ. ನ್ಯೂಕ್ಲಿಯಸ್ ಕ್ರೋಮೋಸೋಮ್ಸ್ ಅನ್ನು ಹೊಂದಿರುತ್ತದೆ. ಕ್ರೋಮೋಸೋಮ್ಸ್ ಎಂದರೆ ಎಲ್ಲಾ ಜೀವಿಗಳಲ್ಲಿ ಮುಂದಿನ ಪೀಳಿಗೆಯ ವರ್ಗಾವಣೆಯಾಗುವ ಕೋಶ. 43 ಕ್ರೋಮೋಸೋಮ್ಸ್ ಅನ್ನು ಹೊಂದಿರುತ್ತದೆ ಮತ್ತು 26 ಜೊತೆ ಕ್ರೋಮೋಸೋಮ್ಸ್ ಅನ್ನು ಹೊಂದಿರುತ್ತದೆ. ಇಷ್ಟು ಹೇಳಿ ನನ್ನ ವಿಷಯವನ್ನು ಮುಗಿಸುತ್ತೇನೆ. ಧನ್ಯವಾದಗಳು.